ನಮಸ್ಕಾರ ಸ್ನೇಹಿತರೆ, ಶೋಭಾ ಕಿಚನ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದುವೇ ಮಲ್ಲಿಗೆ ಇಡ್ಲಿ. ಇಡ್ಲಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿ ಮಲ್ಲಿಗೆ ಅಂತ ಬರೋದಕ್ಕೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನು ಹೇಳಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೂಡ ಮನೆಯಲ್ಲಿ ಮಲ್ಲಿಗೆ ಅಂತ ಇಡ್ಲಿ ಮಾಡೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಈ ಮಲ್ಲಿಗೆ ಅಂತ ಇಡ್ಲಿ ಮಾಡುವಂಥ ವಿಧಾನವನ್ನು ತೋರಿಸ್ಕೊಡ್ತೇನೆ. ಒಂದು ಪಾತ್ರೆಗೆ 2 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಾರಲ್ಲ ರೇಷನ್ ಅಕ್ಕಿ, ಆ ಅಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬೇಳೆ. ಇದು ಮೊದಲನೇ ಟ್ರಿಕ್ಸು. ಇದನ್ನು ಚೆನ್ನಾಗಿ ತೊಳ್ಕೊತಿದ್ದೀನಿ. ಯಾವ ರೀತಿ ತೊಳ್ಕೊಬೇಕಪ್ಪ ಅಂದರೆ, ನೀರು ಹಾಕಿದಾಗ ಅಕ್ಕಿ ಮತ್ತು ಉದ್ದಿನ ಬೇಳೆ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು, ಆ ಮಟ್ಟಿಗೆ ತೊಳ್ಕೊತಿದ್ದೀನಿ. ನಾನು 3 ಟೈಮ್ಸು ತೊಳ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀರು ಹಾಕಿದ್ಮೇಲೆ ಕಾಣಬೇಕು ಅಕ್ಕಿ ಮತ್ತು ಉದ್ದು. ನಂತರ ಇದಕ್ಕೆ ಅನ್ನವನ್ನು ಹಾಕ್ಕೊಬೇಕು. ಯಾವ ಕಪ್ನಲ್ಲಿ ಅಕ್ಕಿನ ಅಳತೆ ಮಾಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ ಅನ್ನ ಹಾಕ್ಕೊಂಡಿದ್ದೀನಿ. ನಾನು ಫ್ರೆಶ್ ಆಗಿ ಈಗಷ್ಟೇ ಮಾಡಿರುವಂಥ ಅನ್ನ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿಯಿಂದನೇ ಮಾಡಿರುವಂಥ ಅನ್ನ. ನೀವು ಹಳೆ ಅನ್ನ ಮನೆಯಲ್ಲಿದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಬಟ್ ಅಟ್ ಪ್ರೆಸೆಂಟ್ ಈಗ ಮನೆಯಲ್ಲಿ ಹಳೆ ಅನ್ನ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರೇಷನ್ ಅಕ್ಕಿಯಲ್ಲೇ ನಾನು ಅನ್ನ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಮಿಕ್ಸ್ ಕೊಟ್ಟು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ನೆನಕ್ಕಿಡ್ತಾ ಇದ್ದೀನಿ. ಇದು ಮಿನಿಮಮ್ 6 to 8 ಅವರ್ಸ್ ಚೆನ್ನಾಗಿ ನೆನಿಬೇಕು. ಯಾಕೆ ಆ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಅಂದರೆ, ಇಡ್ಲಿ ಬೆಳ್ಳಗೆ ಬರೋದಕ್ಕೆ, ಕಂಪ್ಲೀಟಾಗಿ ಮಲ್ಲಿಗೆ ಅಂತಲೇ ಬೆಳ್ಳಗೆ ಬರೋದಕ್ಕೆ ಈ ರೀತಿ ತೊಳ್ಕೊಬೇಕಾಗತ್ತೆ. ಇದು 2ನೇ ಟಿಪ್ಸು. ನಂತರ ಈಗ 8 ಅವರ್ಸ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅಕ್ಕಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಕೈ ಎಳ್ತಲ್ಲಿ ನಾನು ಉಪ್ಪನ್ನು ತಗೊಂಡಿದ್ದೀನಿ. ಸ್ಪೂನಲ್ಲಿ ಹೇಳೋದಿದ್ದರೆ 1.5 ಸ್ಪೂನಷ್ಟು ಕಲ್ಲು ಉಪ್ಪನ್ನು ತಗೊಳ್ಳಿ. ನಂತರ ನೆನೆ ಇಟ್ಟಿದ್ವಲ್ಲ ಅಕ್ಕಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿಯ ಅರ್ಧ ಭಾಗ ಅಷ್ಟು ಮಾತ್ರ ಈ ಅಕ್ಕಿನ ಹಾಕ್ಕೊಳ್ಳಿ, ಪೂರ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ. ನಂತರ ಯಾವ ಲೋಟದಲ್ಲಿ ನಾನು ಅಕ್ಕಿನ ಅಳತೆ ಮಾಡಿದ್ನಲ್ವ ಅದೇ ಲೋಟದಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಈಗ 1/4 ಕಪ್ ಆ್ಯಡ್ ಮಾಡಿ ರುಬ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ನಾನು ನೆನೆಸಿಟ್ಟಿರುವಂಥ ಕ್ವಾಂಟಿಟಿಗೆ 3 ಬಾರಿ ನಾನು ರುಬ್ಕೊತಾ ಇದ್ದೀನಿ. ಸೆಕೆಂಡ್ ಟೈಮು ನೀವು ರುಬ್ಬಬೇಕಾದ್ರೆ ಉಪ್ಪೇನು ಹಾಕೋದು ಬೇಡ. ಫಸ್ಟ್ 1 ಟೈಮ್ ಮಾತ್ರ ಉಪ್ಪು ಹಾಕ್ಕೊಬೇಕು. ಜಾಸ್ತಿ ತರಿಯಾಗೂ ಇಲ್ಲ, ಜಾಸ್ತಿ ಫೈನ್ ಪೇಸ್ಟ್ ಆಗೂ ಇಲ್ದಂಗೆ ನೀವು ಇಡ್ಲಿ ಹಿಟ್ಟನ್ನು ರುಬ್ಕೊಬೇಕಾಗತ್ತೆ. ಈಗ ಮಿಕ್ಸಿ ಜಾರಿಗೆ ಎಕ್ಸ್ಟ್ರಾ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನು ಈ ಹಿಟ್ಟು ಜೊತೆಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹದಕ್ಕೆ ಬರಬೇಕು. ಇಡ್ಲಿ ಮಲ್ಲಿಗೆ ರೀತಿ ಬರಲಿಕ್ಕೆ ಈ ನೀರನ್ನು ಹಾಕಿ ಕಲಿಸ್ತೀವಲ್ಲ, ಈ ಕನ್ಸಿಸ್ಟೆನ್ಸಿ ಬಹಳನೇ ಮುಖ್ಯ. ಜಾಸ್ತಿ ಗಟ್ಟಿ ಹಾಗೂ ಕಲಿಸ್ಕೋಬಾರ್ದು, ಹಾಗೆಯೇ ತುಂಬ ನೀರಾಗಿಯೂ ಕಲಿಸ್ಕೊಬಾರ್ದು. ಒಂದು ಮೀಡಿಯಮ್ ಹಂತದಲ್ಲಿ ನೀವು ಇದನ್ನು ಕಲಿಸ್ಕೊಬೇಕು. ಹಿಟ್ಟನ್ನು ನೀವು ಕೈಯಲ್ಲೇ ಮಿಕ್ಸ್ ಮಾಡಿ, ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಬೇಗ ಹುಳಿಯಾಗತ್ತೆ. ನೋಡಿ, ಹಿಟ್ಟನ್ನು ಈ ರೀತಿ ಕೈಯಲ್ಲಿ ತೆಗೆದು ಬಿಟ್ಟರೆ ಆ ಪಾತ್ರೆಯಲ್ಲಿರುವಂಥ ಹಿಟ್ಟಿಗೆ ಈಸಿಯಾಗಿ ಹೊಂದ್ಕೊಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನಿಮ್ಮ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನಾನೀಗ 8 ಅವರ್ಸು ಹುಳಿ ಬರೋಕ್ಕೆ ಬಿಡ್ತಾ ಇದ್ದೀನಿ. ಚಳಿಗಾಲದಲ್ಲಾದರೆ 12 ಅವರ್ಸು ನೀವು ಹುಳಿ ಬರೋಕ್ಕೆ ಬಿಡಿ, ಚೆನ್ನಾಗಿ ಹುಳಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೆ ಕಾಣಿಸ್ತಿರ್ಬೋದು. ಸೂಪರ್ವಾಗಿ ಹುಳಿ ಆಗಿದೆ ಹಿಟ್ಟು.
ಇಡ್ಲಿ ಸೂಪರ್ ಸಾಫ್ಟಾಗಿ ಬರೋದಕ್ಕೆ ಹಿಟ್ಟು ಹುಳಿಯಾಗಿರಬೇಕು, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದನ್ನು ಈ ರೀತಿ ಕ್ಲಾಕ್ ವೈಸು ನಾನು ಕಲಿಸ್ಕೊತಾ ಇದ್ದೀನಿ. ನಾನು ಅರ್ಧ ಪಾತ್ರೆಯಷ್ಟು ಹಿಟ್ಟನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ಕೊಂಡಿದ್ದೆ. ಅದು ಈಗ ಹುಳಿ ಬಂದು 3/4 ಪಾತ್ರೆಯಷ್ಟು ಹಿಟ್ಟು ಆಗಿದೆ. ಸೊ ಈ ರೀತಿ ಚೆನ್ನಾಗಿ ಕಲಿಸ್ಕೊಡಿ. ನಂತರ ನಾನು ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊತಾ ಇದ್ದೀನಿ. 2 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ನೀರು ಕುದಿಯೋ ಅಷ್ಟರಲ್ಲಿ ಪ್ಲೇಟಿಗೆ ಈ ರೀತಿ ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ನಾನು ಇಡ್ಲಿ ಮಾಡುವಾಗ ಸೋಡಾವನ್ನು ಬಳಸೋದಿಲ್ಲ. ನೀವು ಹಾಗೇ ಮಾಡಿ, ಇಡ್ಲಿ ಚೆನ್ನಾಗಿ ಬರುತ್ತೆ. ನಂತರ ಎಣ್ಣೆ ಹಚ್ಕೊಂಡಾದಮೇಲೆ ಇಡ್ಲಿ ಪಾತ್ರೆಗೆ ಪ್ಲೇಟ್ನ ಇಟ್ಟು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಹೊರಗಡೆ ಮಾರ್ಕೆಟ್ಗಳಲ್ಲಿ ಇಡ್ಲಿನ ಮಾಡಲಿಕ್ಕೆ ಅಂತಲೇ ಬಟ್ಟೆಗಳು ಸಿಗುತ್ತೆ, ಇಡ್ಲಿ ಬಟ್ಟೆ ಅಂತ ಹೇಳಿಬಿಟ್ಟು. ಅದು ಮನೇಲಿದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಬಟ್ ನಾನಿವತ್ತು ಡೈರೆಕ್ಟಾಗೇ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಪ್ಲೇಟ್ನ ಎಲ್ಲ ಗುಂಡಿಗಳಿಗೂ ಇಡ್ಲಿನ ಹಾಕ್ಕೊಂಡು ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸು ಇದನ್ನು ಬೇಯಿಸಿದ್ರೆ ಸಾಕು. ಈಗ 10 ಮಿನಿಟ್ಸ್ ಆಗಿದೆ, ನೀವು ನೋಡ್ಬೋದು ಇದೆ ಅಂತ. ಒಂದು ಸ್ಪೂನ್ನ ಸಹಾಯದಿಂದ ಪ್ಲೇಟ್ನ ಕೆಳಗಿಳಿಸ್ಕೊತಾ ಇದ್ದೀನಿ. ಒಂದು ಬೌಲ್ನಲ್ಲಿ ತಣ್ಣೀರನ್ನು ತಗೊಂಡು ಸ್ಪೂನನ್ನು ಅದಕ್ಕೆ ಅದ್ದಿ ಈ ರೀತಿ ಇಡ್ಲಿನ ತೆಗಿಬೇಕು. ಇಡ್ಲಿ ಪಾತ್ರೆಯಿಂದ ಇಡ್ಲಿ ಪ್ಲೇಟ್ನ ಹೊರಗೆ ತೆಗ್ದಿದ ತಕ್ಷಣ ಇಡ್ಲಿ ತೆಗಿಯೋಕ್ಕೆ ಹೋಗಬೇಡಿ. ಒಂದು 10 ಸೆಕೆಂಡು ಗಾಳಿಗೆ ಹಾರಕ್ಕೆ ಬಿಡಿ. ಇಡ್ಲಿ ಏನೂ ತಣ್ಣಗಾಗೋದಿಲ್ಲ, ಇಡ್ಲಿ ಬಿಸಿನೇ ಇರುತ್ತೆ. ಜಸ್ಟ್ ಒಂದು 10 ಸೆಕೆಂಡು ಹೊರಗಡೆ ಬಿಟ್ಟರೆ ಈ ರೀತಿ ಇಡ್ಲಿ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಇದೇ ಮೆಥಡಲ್ಲೇ ಟ್ರೈ ಮಾಡಿ. ಮಲ್ಲಿಗೆ ಇಡ್ಲಿ ತಯಾರಾಗಿದೆ. ಈ ಇಡ್ಲಿ ಕಾಯಿ ಚಟ್ನಿಗೆ, ಟೊಮೊಟೊ ಚಟ್ನಿಗೆ, ಈರುಳ್ಳಿ ಚಟ್ನಿಗೆ, ಶುಂಠಿ ಚಟ್ನಿಗೆ ಅಥವಾ ಯಾವುದೇ ನಾನ್ ವೆಜ್ ಕರಿಗಳಿಗೆ, ನಾನ್ ವೆಜ್ ಗ್ರೇವಿಗಳಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ದರೆ ಈ ರೀತಿ ಬೇಳೆ ಸಾಂಬಾರನ್ನ ಮಾಡಿಕೊಡಿ. 1 ಇಡ್ಲಿ ತಿನ್ನೋ ಮಗು 2 ಇಡ್ಲಿನ ತಿಂದು ಮುಗಿಸುತ್ತೆ, ಅಷ್ಟು ಇಷ್ಟಪಟ್ಟು ತಿನ್ನುತ್ತೆ. ದೊಡ್ಡವರಿಗಾದರೆ ನೀವು ಸಾಂಬಾರು ಅಥವಾ ಚಟ್ನಿ ಯಾವುದಾದ್ರೂ ಕೊಡಬಹುದು. ನಾನು ಇವತ್ತು ಹೇಳಿರುವಂಥ ಮೆಥಡಲ್ಲಿ ನೀವು ಒಮ್ಮೆ ಇಡ್ಲಿನ ಟ್ರೈ ಮಾಡಿ, ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.